ಮೆಟಾಲಿಕ್ಸ್, BLDE ರೋಡ್, ವಿಜಯಪುರ. ಸೊಗಸಾದ ಉಡುಗೆಗಾಗಿ ಪುರುಷರ, ಮಹಿಳೆಯರ ಮತ್ತು ಮಕ್ಕಳ ಎಲ್ಲ ಸ್ಟೈಲಿಶ್ ಉಡುಗೆಗಳು ಈಗ ವಿಜಯಪುರದಲ್ಲಿ ಲಭ್ಯ. ತ್ವರೆ ಮಾಡಿ. ಮೆಟಾಲಿಕ್ಸ್, ಸೊಗಸಾದ ಉಡುಗೆಗಾಗಿ ಟೋಟಲಿ ಫ್ಯಾಮಿಲಿ ಡ್ರೆಸ್ ಮೆಟೀರಿಯಲ್ ಶೋರೂಮ್, ಬಿಸೈಡ್ ಗುಂಜ್, ಆಪೋಸಿಟ್ SS ಕಾಂಪ್ಲೆಕ್ಸ್, BLDE ರೋಡ್, ವಿಜಯಪುರ. ರೊಕ್ಕ ಕೊಟ್ಟು ಎಬ್ಬಿಸ್ಲಾಕತ್ತಾನ. ಯಾಕಪ್ಪ ಅಂದ್ರ ಈಗ 2A ಮೀಸಲಾತಿ ಒಂದು ಹಂತಕ್ಕೆ ಬಂದಿದೆ. ವಿಧಾನಸಭೆಯಲ್ಲಿ ನಾನು ಹೋರಾಟ ಮಾಡಿದೆ. ಪಾದಯಾತ್ರೆ ಮೂಲಕ ಲಕ್ಷಾಂತರ ಜನ, 10 ಲಕ್ಷ ಜನ ಬರಬೇಕಾದ್ರೆ ಸಾಮಾನ್ಯ ಅಲ್ಲ. ಪ್ರತಿಲೆ ನಮ್ಮ ನಾನಗೌಡರು 5 ಲಕ್ಷ ರೂಪಾಯಿ ಕೊಟ್ಟರು. ನಾವು ಜನವರಿ 14ಕ್ಕೆ ನಾವು ಏನು ಹೋದಿವಲ್ಲ, ಹೋದಾಗ ಎಲ್ಲರೂ ಕಾಸಪ್ಪನವರು ಎಲ್ಲ ಟೀಮು ಏನು ನಾಳೆ ಎಷ್ಟು ಜನ ಬರ್ತಾರ, ಇವ್ರಿಗೆ ಕಡೆಗೆ ಅನ್ನ ಸಾಂಬಾರ ಹಾಕ್ಬೇಕಂದ್ರೆ ಅಕ್ಕಿಗೆ ರೊಕ್ಕಿರ್ಲಿಲ್ಲ. ಅವತ್ತು ಅದೇ ಸ್ಟೇಜ್ ಮ್ಯಾಗನೆ ನಾನು ಘೋಷಣೆ ಮಾಡಿದೆ. ಸುಮಾರು ಯಾರು ಹೇಳಿದ್ರು, ಒಂದಿಟ್ಟು ಮಂದಿ ಕೊಡ್ಲಿಲ್ಲ, ಕೆಲವೊಂದು ಸುಳ್ಳು ಹೇಳುದು, ಸುಮ್ಮನೆ ಸ್ಟೇಜ್ ಮ್ಯಾಗ ದಿಮಾಕ್ ಮಾಡ್ಲಾಕ ಒಂದಿಷ್ಟು ಮಂದಿ. ನಂದು 50,000 ಬರೀರಿ, 25,000 ಬರೀರಿ ಅಂದ್ರೆ ಬರ್ಕೋದ್ ಕೂತೀವಿ. ಯಾರು ಹೋದ್ರ ಮತ್ತೆ ರ್ಯಾಲಿ ಒಳಗೂ ಹಂಗೆ ಮಾಡಿದ್ರು. ಕೆಲವು ಮಂದಿ ಬರ್ಕೋರಿ ಸಂಬರ್ ಬಸ್ 1 ಗಂಟೆ ಹೋಗೋದು, ಕಳ್ಸಿದ್ರ ಬರ್ತೈತಿ. ಬಂದಿದ್ದ ಬಸ್ಗಳೆಲ್ಲ ನಾನೇ ಕಳಿಸಿ ನೋಡ್ರಿ, ಅಲ್ಲಿ ಭಾಷಣ ಮಾಡಿದ್ರು. ನನ್ನ ಕಾರ್ಯಕ್ರಮ ಕಡೆಗೆ ಹಾಕ್ತಾರೆ ಭಾಷಣ. ಇನ್ನ ಪುಣ್ಯಕ್ಕ ವಂದನಾರ್ಪಣೆ ಮಾಡಿದ್ಮೇಲೆ ಮಾಡ್ಸೋರು. ಯಾಕಂದ್ರೆ ವಂದನಾರ್ಪಣೆ ಅದನ್ನು ಸಹಿತ ನಂದು ಆಗುತ್ತಾನೆ ಮತ್ತೆ ಎದ್ದು ಹೋಗ್ಯಾರತ್ತ ಅವನು. ಹಿಂಗಾಯ್ತು ನಾನು ನಡೆಯವರ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ಇವು ಸಾತಲಗಾಂವ ಗ್ರಾಮ, ಇದೆಲ್ಲ ಅನೇಕ ಹಿರಿಯರು ವೇದಿಕೆ ಮೇಲೆ ಅದಾರೆ. ಇಂಡಿ ತಾಲೂಕಿನ ಜನ ಯಾವಾಗಲೂ ನಾ 3 ಸಲ MP ನಿಂತಿದ್ದೆ. ಸೋತಾಗೂ ಸಹ ಇಂಡಿ ತಾಲೂಕಿನಲ್ಲಿ ನನಗೆ ಲೀಡ್ ಕೊಟ್ಟ. ಬಿಜಾಪುರ ಬಿಟ್ರೆ ಇಂಡಿ ಎಡೆ ಲೀಡು 96ರಲ್ಲಿ ನಾನೇನು MP ನಿಂತಿದ್ದೆ. ಅವಾಗ ಬಿಜಾಪುರ ಇಂಡಿ ಎಡೆ ಮತಕ್ಷೇತ್ರದಲ್ಲಿ ಲೀಡ್ ಆಗಿದೆ. ಯಾವನೋ ಮಂತ್ರಿ ಮಾಡ್ಲಿಕ್ಕೆ, ಯಾವನೋ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋರಾಟ ಅಲ್ಲ ಇದು. ನಾವು ಬಹಳ ಸ್ಪಷ್ಟವಾಗಿ, ಯಾಕಂದ್ರೆ ಇದು ನಾವೇನಾರೇ ದುರುಪಯೋಗ ತಗೊಂಡಿದ್ರೆ ನಾವು ಹಾಗಾಗಿ ಬಿಟ್ಟು ಹೋಗ್ತಿದ್ದನ್ನು. 10 ಮಂದಿ ಬಿಟ್ಟು ಹೋದ್ರಲ್ಲ, ಗುರುಗಳು ಸ್ಟೇಟ್ಮೆಂಟ್ ಕೊಟ್ಟರು, ದೊಡ್ಡ ದೊಡ್ಡ ಗಡ್ಡಗೌಡರುಗಳು. ಮಂತ್ರಿಗಳು ಆದ್ಮೇಲೆ ಬೇರೆನೆ, MLA ಇದ್ದಾಗ ಒಂದು ಬೇರೆನೆ. ಏನಂತ ಕೊಟ್ರು, ಇಲ್ಲ ಗುರುಗಳು ಇದನ್ನ ಈ ರೀತಿ ಮಾಡಬಾರ್ದಾಗಿತ್ತು, ತಕ್ಷಣ ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ, ಆಗ್ರಹ ಮಾಡ್ತೀನಿ ಅಂತ ಭಾಷಣ ಮಾಡೋದು. ನಾವು ಹೇಳಿದೀವಿ. ತುಮಕೂರ್ದಾಗೂ ಕಡೆ ಮೀಟಿಂಗ್ ಆಯ್ತು, ಅಲ್ಲಿನೂ ಒಂದು ನಾಟಕ ಮಾಡಿದ್ರು. ಒಂದು ಯಡಿಯೂರಪ್ಪನ ಕಡೆಯಿಂದ ಒಂದು ಪತ್ರ ತಗೊಂಡ್ ಬಂದ್ರು, ಅಲ್ಲೇ ಟೈಪ್ ಹೊಡಿಸಿ 2A ಮೀಸಲಾತಿಗಾಗಿ ಈಗಾಗಲೇ ನಾನು ಸಂಬಂಧಪಟ್ಟಂತ ಇಲಾಖೆಗೆ ಸೂಚಿಸಿದ್ದೇನೆ. ವಿಶೇಷಂದ್ರೆ ಅದೇನೂ ಇಲ್ಲ, ಅದಕ್ಕೆ ನಾವು ಇಲ್ಲ, ಅಪ್ಪಿಲ್ಲ. ಇಂಥದೊಂದು ತಗೊಂಡ್ ಬಂದ್ರೆ ಒಂದು ಮಂತ್ರಿಗಳು ತಂದು ಬಿಟ್ಟು ಬಿಡ್ರಿ ಗುರುಗಳಂದ್ರು, ಇದು ಏನೂ ಕೇಳಬೇಕಾಗತ್ತೆ. ಆ ಟೈಪ್ ಹೊಡೆಗೇನೆ ನಮಗೊಬ್ರು ಫೋನ್ ಮಾಡಿ ಹೇಳಿದ್ರು, ಒಂದು ನಕಲಿ ಟೈಪ್ ಚಾಲಾಗೈತೆ ನೋಡ್ರಿ ಬೆಂಗಳೂರು ಯಡಿಯೂರಪ್ಪ ಅವ್ರ ಮನ್ಯಾಗ. ಈ ರೀತಿ ಇಷ್ಟೆಲ್ಲ ಗಟ್ಟಿಯಾಗಿ ಏನು ಕೂಡಲ ಸಂಗಮದಲ್ಲಿ ಮೊನ್ನೆ ಸಂಕ್ರಮಣ, ಮಕರ ಸಂಕ್ರಮಣ, ನಾನು ಮಕರ ಸಂಕ್ರಮಣ ದಿವಸ ಬಿಜಾಪುರ ಬಿಟ್ಟು ಎಲ್ಲಿ ಹೋಗುದಿಲ್ಲ. ಆದ್ರೆ ಗುರುಗಳು ನನಗೆ ಬಹಳ ಹೇಳೋದಿಲ್ಲ, ನೀವೇ ಉದ್ಘಾಟನೆ ಮಾಡಬೇಕು ಈ ಒಂದು ಪಾದಯಾತ್ರೆಗೆ ಸರ್. ನಾ ಗುರುಗಳಿಗೆ ಕಾಸಪ್ಪನವರು ಹೇಳಿದೆ, ನೋಡ್ರಿ ಇದು ಏನಾಗ್ಬಿಟ್ಟೈತಂದ್ರೆ ಕೆಲವೊಂದು ರಾಜಕಾರಣಿಗಳು ಈ ಹೋರಾಟ ನ್ಯಾವ ಮಾಡ್ಕೊಂಡು ತಮ್ದು ಮಂತ್ರಿ ಕುರ್ಚಿ ಗಟ್ಟಿ ಮಾಡ್ಕೊಂತ ಒಂದು ಹೋರಾಟಗಳಾಗ್ಯಾವು. ನೀವು ಸಹಿತ ಏನಿವತ್ತು ಇದನ್ನ ಪಾದಯಾತ್ರೆ ಮಾಡ್ತಿದ್ದೀರಿ, ನಡಬರಕ್ಕೆ ಎಲ್ಲೇ ಬಂದು ಯಾವ ಮಂತ್ರಿ ಬಂದ್ರು ಯಾವ ಕಂತ್ರಿ ಬಂದ್ರು ನಿಂದ್ರಿಸೋದಿಲ್ಲ ಅಂದ್ರೆ ನಾ ಬರ್ತೇನೆ. ಇಲ್ಲಂದ್ರೆ ಇದು ನಡೀತದ.
ಆದಾಗ ಬಂದ್ರು ನಾನು ಎಲ್ಲೆಲ್ಲಿ ಭವಿಷ್ಯ ಹೇಳಿದ್ದೆ ಹಂಗೇನೆ ಹಾಕೋತಾಯ್ತು. ಕೊಪ್ಪಳದಾಗ ಮುಂದೆ ಅಲ್ಲಿ ಒಬ್ರು ಸೇರಿದ್ರಲ್ಲಿ ಯಾವ್ದೋ ಊರು ಹರಪನಹಳ್ಳಿ ಬಲ್ಲಿ ಒಬ್ರು ಮಹಾಪುರುಷ ಇಷ್ಟೆಲ್ಲ ಹೇಳಕತ್ತಾರ. ಇಬ್ರು ಕಾಶಪ್ಪನವ್ರಿಬ್ರು ಇವ್ರಿಗೆ ನೆಗಡಿ ಬಂದಿದ್ ನೋಡ್ಲಿಲ್ಲ, ಕೆಮ್ಮು ಬಂದಿದ್ ನೋಡ್ಲಿಲ್ಲ, ಕರೋನಾ ಆಗಲಿಲ್ಲ, ಕಾಲಿಗೆ ಗುಳ್ಳಿ ಬರಲಿಲ್ಲ, ಜ್ವರ ಬರಲಿಲ್ಲ. ಏನ್ ಗುರುಗಳಿಗೆ ಒಂದ್ ಏನ್ ಪವಾಡ ಐತನೋ, ಪವಾಡ ಪುರುಷರು ಅದಾರ ಅಂತ ರೀತಿಯಲ್ಲಿ ಇವತ್ತು ಅವರು ಸಮಾಜ ಸಲುವಾಗಿ ಕೆಲಸ ಮಾಡ್ಲಕತ್ತಾರ. ನೋಡ್ರಿ ಇವತ್ತು ಎಷ್ಟು 750 ಕಿಲೋಮೀಟರ್ ಆಗಿ ಹೋದ್ರು ಇಬ್ರು ಕೂಡಿ. ಅದು ಕೂಡ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನಮ್ಮ ಸಮಾಜದವ್ರು ಪಾಪ ವಿನಾಯಕ ಬಂದಿದ್ರು ಬಂದವಕ್ಕೆಲ್ಲ ಇಂಥವ್ರು ಎಷ್ಟೋ ಮಂದಿ ಎದಕ್ಕೆ ಬಂದಿರ್ತಾರ. ನಮ್ಮ ಸಮಾಜದಲ್ಲಿ ಇರುವಂತಹ ಬಡವರಿಗೆ ಮೀಸಲಾತಿ ಸಲುವಾಗಿ, ಇದೇನು ಬಸವನಗೌಡನ ಸಲುವಾಗಿ, ಕಾಶ್ಯಪ್ಪನವ್ರ ಸಲುವಾಗಿ ನಮಗ್ ಬೇಕಾಗಿಲ್ಲ ಇದು ಮೀಸಲಾತಿ. ನಮಗ್ ದೇವ್ರ ಭಗವಂತ ಕೊಟ್ಟಾನ, ನಾವೆಲ್ಲ ಅನುಕೂಲಿಸ್ತೀವಿ. ಆದ್ರೆ ಪಂಚಮಸಾಲಿ ಸಮಾಜನಾಗ ಅತಿ ಬಡವರು ಏನಾರ ಗುಡ್ಸುದಾಗಿರುವಂತಹ ಬಡವನಿಗೆ ಮಗುವೆ ನೌಕರಿಯಲ್ಲಿ ಮೀಸಲಾತಿ ಮತ್ತು ಸಮಾಜಕ್ಕೆ ಬೇಕಾದಂತದ್ದು ಏನು ಇವತ್ತು ಗುರುಗಳು ಮತ್ತು ನಮ್ಮ ಕಾಶ್ಯಪ್ಪನವರು 2A ಮೀಸಲಾತಿ ಇದು ಬಹಳ ದಿವಸದಿಂದ ಒಂದು ರೀತಿ ನಮ್ಮ ಸಮಾಜವನ್ನ ಕೇವಲ ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಇಲೆಕ್ಷನ್ ಸಮೀಪರಣೆ ಒಂದು ಸಮಾವೇಶ ಮಾಡುದು, 2A ಮೀಸಲಾತಿ ಶೀಘ್ರದಲ್ಲೇ ಕೊಡಿಸಲಾಗುವುದು ಅಂತ ಅವ್ರ ಭಾಷಣ ಮಾಡುದು. ಇವ್ರು ತಮ್ಮ ಟಿಕೆಟ್ ಗಟ್ಟಿ ಮಾಡಿಕೊಂಡು ತಮ್ಮ ಮಂತ್ರಿ ಕುರ್ಚಿ ಸಲುವಾಗಿ ಇದೊಂದು ದೊಡ್ಡ ನಾಟಕ ಈ ರಾಜ್ಯದಲ್ಲಿ ನಡ್ಕೊಂಡು ಬಂದರು. ಅದು ವಿಕಾಸವಾದ ಮುಂದೆ ಇವರು ಹೋರಾಟ ಮಾಡಾಗೂ ಅದೇ ಆಯ್ತು. ಆದ್ರೆ ಅದಕ್ಕೆ ತಾರ್ಕಿಕ ಅಂತ್ಯ ಕೊಡುವಂತದನ್ನ ಯಾರೂ ರಾಜಕಾರಣಿಗಳು ಉಪಯೋಗ ಮಾಡಲಿಲ್ಲ. ಇದು ಒಂದು ನಿರಂತರವಾಗಿ MLAಗಳು ಆರ್ಸಿ ಕೊಟ್ಟು ಕಳಿಸ್ತೀವಿ, ನಾವಲ್ಲೆಲ್ಲ ಮೀಟಿಂಗ್ ಮಾಡ್ತೀವಿ, ಇಲೆಕ್ಷನ್ ಬಂದಾಗ ಮತ್ತೊಂದು ಸಮಾವೇಶ ಮಾಡೋದು, ಅವಾಗ ಇರುವಂತ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷ ಎಲ್ಲರನ್ನು ಕಳಿಸ್ತೀವಿ, ಅವರೆಲ್ಲ ಭಾಷಣ ಮಾಡೋದು, ಇದೆಲ್ಲ ನಡ್ಕೊಂಡು ಬಂದಿತ್ತು. ಆದ್ರೆ ಇವತ್ತು ನಮ್ಮ ಬಸವ ಮೃದಂಜಯ ಮಠನ ಹೋಗಿ ನೋಡಿ ಅವ್ರ ಹೆಂಗ ಹೈಸಾರಂಗ ಇದಾರ ಮಾಡ್ಕೊಂಡು ಇದ್ರ ಹಳ್ಳಿ 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 ಬಸವ 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 ತೀವ್ರ ಕಾಶ್ಯಪ್ಪನವ್ರ ಪಾಪ ಸಂಸಾರಕ್ಕೆ ಇದ್ರು ಗಂಡ ಹೆಂಡತಿ ಕೂಡ ಇದಕ್ಕೆ ಪೂರ್ತಿ ಇವ್ರು ಗಂಟೆ ಬಿಟ್ಟಾರ. ನಾವು ಯಾವಾಗರೇ ಅದಕ್ಕೆ ಮ್ಯಾಗ ಏನ್ ಫೈನಲ್ ಟಚ್ ಅಪ್ ಅತ್ತಾರಲ್ಲ, ಹಂಗ ಯಾವಾಗರೇ ಬಂದು ಗೌರವ ನಟರಾಗಿ ನಾವು ಬರ್ತೀವಿ. ಅವ್ರು ಖಾಯಂ ನಟರು, ನಾವು ಗೌರವ ನಟರು. ಸಿನಿಮಾದಾಗ ತೋರಿಸ್ತಲ್ಲ ಒಮ್ಮೆ ಒಂದು ಅಟ್ಟೆ 1-2 ಪಾತ್ರ ಮಾಡಿ ಹೋದಂಗ ಹಂಗೆ ಎಲ್ಲ ಆಟ ಆಡಿ ಇಲ್ಲಿ ತೋಡ್ ಮಂದಿ ನೋಡ್ರಿ. ಅದಕ್ಕೆ ಇದು ಆಗ್ತದ. ಯಾರು ಬಂದು ತಿಳಿ ಕೆಡಿಸ್ತಿರ್ತಾರ ಒಳಗೆ, ಹಂಗಾಯ್ತು ಹಿಂಗಾಯ್ತು. ಅದು ಒಂದು ಮಾತ್ರ ಹೇಳ್ತೀನಿ, ನಮ್ಮ ಸ್ವಾಮಿಗಳು ನಾನು ನೋಡಿದ್ದೀನಿ, ಬಹಳ ಸೂಕ್ಷ್ಮವಾಗಿ ಅವ್ರ ಬಗ್ಗೆ ನಾನು ನೋಡಿದ್ದೀನಿ. ಅವ್ರು ಇಡೀ ತಮ್ಮ ಜೀವನವನ್ನೇ ನಮ್ಮ ಸಮಾಜದ ಏಳಿಗೆಗಾಗಿ, ಭವಿಷ್ಯದ ನಮ್ಮ ಬಡವರು ಏನಿದಾರ ಬಡವ್ರ ಸಲುವಾಗಿ ಇವತ್ತು ಅವ್ರೇನು ಒಂದು ಸಂಕಲ್ಪ ಮಾಡ್ಯಾರ, ಒಂದು ತಪಸ್ಸೇನು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಎಷ್ಟು ಇವತ್ತು ಪ್ರೀತಿಯಿಂದ ಎಷ್ಟು ಜನ ಕೂಡಿ ಅಧಿವೇಶನ ಬರ್ತದ. ಮತ್ತೆ ಇದನ್ನ ವಿಷಯ ಪ್ರಸ್ತಾಪ ಮಾಡೇ ಮಾಡ್ತೀನಿ. 3 ತಿಂಗಳ ನಂತರ ಅದು ಏನು ಅನ್ನೋದು ಕಾಶ್ಯಪ್ಪನವರು ಹೇಳ್ಯಾರ. ಯಾರು ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾವು ಹೋರಾಟ ಮಾಡಬೇಕಾಗ್ತದೆ. ಅವಾಗ 20-25 ಲಕ್ಷ ಜನ ಏನು ನಾವು ಬೆಂಗಳೂರಿನಾಗ ಸೇರಿಸಿ ನಮ್ಮ ಇನ್ನೊಮ್ಮೆ ಕೊನೆಯದು ಅದು ಆಗ್ಲೇಬೇಕು, ಡೂ ಆರ್ ಡೈ ಇದ್ದಂಗೆ 25 ಲಕ್ಷ ಜನ ಕೂಡ್ತಿದ್ವಿ ಅಂದ್ರೆ ನಮ್ಮ ನಾನಾಗೋದ್ರು ನಾವು ಮಾತಾಡಕತ್ತಿದ್ವಿ. ಈ ಸಲ ನಮ್ಮ ಸಮಾಜಕ್ಕೆ ಕೊಡ್ಲಿಲ್ಲ ಅಂದ್ರ ನಮ್ಮದು ಇಡೀ ರಾಜ್ಯದಾಗ ಒಕ್ಕಟ್ಟಾಗಿಬಿಟ್ಟೆ. ಒಂದು 3-4 ಸಮಾಜಗಳು ಕೂಡಿ ಬಿಟ್ಟು ಅಂದ್ರೆ ನಮ್ದೇ ಒಂದು ಸರ್ಕಾರ ಆಗ್ತದೆ. ಹಂಗಾಗಿ ನಾವೆಲ್ಲ ಕೂಡಿದ್ರೆ ಏನಾಗ್ತದೆ, ಹಾಲು ಮತ ನಾವು ವಾಲ್ಮೀಕಿ ಎಲ್ಲರೂ ನಮ್ಮ ದಲಿತರು ಎಲ್ಲ ಕೊಡೋದು ನಮ್ದೇ ಸರ್ಕಾರ ಆಗ್ತದೆ. ಎಲ್ಲರೂ ಇವರಿಗೆಲ್ಲ ಯಪ್ಪ ಅನ್ಕೋತೇವೆ ನೋಡಿ. ಅದಕ್ಕೆ ಅವ್ರಿಗೆ ಗುರ್ತೈತಿ. ಈಗ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಂಘಟನೆಯನ್ನ ಮಾಡ್ಲಿಕ್ಕೆ ಕಾರಣ ಗುರುಗಳ ಒಂದು ನೇತೃತ್ವದಲ್ಲಿ ಕಾಶ್ಯಪ್ಪನವರು ಏನು ಪಾಪ ಅವರು ಮನಿ ಮಠ ಅವ್ರ ಮಠ ಬಿಟ್ಟರು ಇಲ್ಲಿ ಅವ್ರ ನೋಡೋಣ ಚರ್ಚೆ ಮಾಡ್ಯಾರ. ಗುರುಗಳಿಗೂ ಬಹಳ ಸ್ಪಷ್ಟವಾಗಿ ಭರವಸೆ ಕೊಟ್ಟಾರ, ನಾನು ಮಾಡೇ ಮಾಡ್ತೀನಿ ಅಂತೇಳಿ. ಈಗ ಒಂದು ಹಂತಕ್ಕೆ ಬಂದದ, ಇನ್ನೇನು ಸ್ವಲ್ಪ ದಿವಸನಾಗ ಆಗೋದದ. ಅದನ್ನ ಕ್ರೆಡಿಟ್ ತಗೋಬೇಕಂತೇಳಿ ಕೆಲವೊಂದು ಮಂದಿ 3ನೇ ಒಕ್ಕೂಟ ಮಾಡೋದು, ಏನೇನೇನೇ ಶೀಘ್ರದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ, ಶೀಘ್ರದಲ್ಲಿ ಏನೊಂದು ಪೀಠ ಕಟ್ತೀವಿ, ಪೀಠ ಕಟ್ಕೋತಾಗ ಬರೀ ಇದೇ ಕೆಲಸ ಮಾಡೋರು. ಈಗ ಬಂದೈತೆ ದಂಡಿಗೆ
ಅದ್ರಾಗ ಬಂದು ತಾವು ಇಟ್ಟು ಸೇರಿಸ್ಬೇಕು ನಾವು ಬಾಂಡಿಗಳು ಸಾಮಗಳು ಒಬ್ಬರದೇ ಆಗ್ಬಾರ್ದು ಹೇಳಿ ನಡೆಸ್ಯಾರ. ಅದೇನು ಆಗುದಿಲ್ಲ. ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಇವತ್ತೇನು ನೀವು ಈ ಒಕ್ಕಟ್ಟಿನಿಂದ ಅದಿರಿ, ಮುಂದಿನ ದಿವಸನಾಗೂ ಸಮಾಜದ ನಾವೇನು ಇಲೆಕ್ಷನ್ದಾಗ ಬಂದು ಇದನ್ನು ದುರುಪಯೋಗ ನಾವು ನಿನ್ನೆ ಸಿಟಿಯಾಗ ಸಹಿತ ನಾವು ಎಲ್ಲೂ ಕಾಶಪ್ಪನವರಾಗ್ಲಿ ನಾವಾಗಲಿ ಅದನ್ನು ಸಮಾಜದ ಹೆಸರಲ್ಲಿ ಎಲ್ಲಿಯೂ ನಾವು ಅದನ್ನು ಉಪಯೋಗ ಮಾಡ್ಕೊಂತ ಮಾಡಿಲ್ಲ. ನಮ್ಮ ಉದ್ದೇಶ ಏನೈತಪ್ಪ ಅಂದ್ರೆ ಸಮಾಜಕ್ಕೆ 2 ವೇ ಸಿಗ್ಬೇಕು ಅಂತ ಹೋರಾಟ ಏನಿದೆ. 3 ತಿಂಗಳ ಅವಧಿ ಕೊಟ್ಟು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ 234ನೇ ಜನ್ಮ ದಿವಸದ ಜಯಂತಿ ಉತ್ಸವದ ಸಾತಲಗಾಂವ್ ಗ್ರಾಮದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಮದ್ದಾನಿ ಮಹಾರಾಜರು ಸಿದ್ಧಾಶ್ರಮ ಸಾತಲಗಾಂವ್ PI ಅವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಮೂರ್ತಿ ಶಿವಯ್ಯ ವಿ ಹಿರೇಮಠ್ ಅವರು ಸಾತಲಗಾಮಿ ಅವರಲ್ಲಿಯೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನೇತೃತ್ವವನ್ನು ವಹಿಸಿದಂತ ಸಮಾಜ ಮುಖಂಡರು ಹಿರಿಯರಾದಂತ ಶ್ರೀ ಭೀಮರಾಯಗೌಡ ಪಾಟೀಲರು MP ಆದಾಗೂ ಸಹಿತ ಇಂಡಿ ತಾಲೂಕಿನಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನಮ್ಮ ಹೋರಾಟ ಇವತ್ತೇನು ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಂಶಜರು ಸಹ ಇಲ್ಲಿ ಬಂದಾರೆ. ದೇಸಾಯರು ಅವರು ಇಲ್ಲೇ ಕೊಟ್ನಾಳ ದೇಶಮುಖರ ಮನೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಜಮಗಿ ದೇಶಮುಖರು ಏನೋ ಬಂದೆ. ಯಾಕಂದ್ರೆ ಜಮಗಿ ಅಂದ್ರೆ ಮೊದಲು ನಮ್ಮ ನಾಗ್ಟಾಣ ಹತ್ರ ಬರುವಂತ ಊರು ಅಷ್ಟು ಗೊತ್ತೈತಿ. ಇವತ್ತು ಕೊಟ್ನಾಳ ಅಂದ ಮ್ಯಾಗ ಒಂದು ನೆನಪು ಬರ್ಲಾಕತ್ತೈತಿ ನನಗೆ. ಬಹುಶಃ ಒಂದು ದೊಡ್ಡ ಮನೆ ಇದೆ ವಾಡೆ. ಅವಾಗ ಏನಾಯ್ತು ಅಂದ್ರೆ ಆಶ್ಚರ್ಯ. ಇವತ್ತು ನಾನು ನೆನಪು ಮಾಡ್ಕೊಂಡೆ, ನಾನು ಕೇಂದ್ರ ಮಂತ್ರಿ ಇದ್ದೆ, ಕೊಟ್ನಾಳಕ್ಕೆ ಹೋಗಿದ್ದೆ. ಆ ಮನೆ ಮುಂದೆ ನಿಂತು ನಾನು ಅವತ್ತು MP ಇರೋದ್ರಿಂದ ಎಲ್ಲ ಹಳ್ಳಿ ಅಡ್ಡಾಡ್ತಿದ್ದೆ. ನಾವು ಯಾವ ಹಳ್ಳಿನೂ ಬಿಟ್ಟಿಲ್ಲ ಬಿಜಾಪುರ ಜಿಲ್ಲೆ. ನಾನು ದಿಲ್ಲಿದಿಂದ ಒಂದು ಫೋನ್ ಬಂತು, ನಿಮಗ ಏನೀಗ ನಮ್ದು ಜವಳಿ ಮಂತ್ರಿ ಇದ್ದೆ, ಅದನ್ನ ನಿಮ್ ಬದಲಾವಣೆ ಮಾಡಿ ರೇಲ್ ರಾಜ್ಯ ಮಂತ್ರಿ ಮಾಡಿದ್ದೀವಿ, ಅರ್ಜೆಂಟ್ ನೀವು ದಿಲ್ಲಿಗೆ ಬರ್ಬೇಕಂತ ಬಂದಿದ್ದೆ. ಆ ಒಂದು ಅಲ್ಲಿಂದ ನಾನು ನೇರವಾಗಿ ದಿಲ್ಲಿಗೆ ಹೋದೆ. ಈ ರೀತಿ ಇವತ್ತು ಗುರುಗಳು ಮತ್ತು ಸಾತಲಗಾಂವ್ ಗ್ರಾಮದವರು ಆ ಒಂದು ವಂಶಜರ ಕರೆದು ಸನ್ಮಾನ ಮಾಡಿ ಎಷ್ಟು ಪ್ರೀತಿಯಿಂದ ಇಲ್ಲಿ ಅನೇಕ ಹಿರಿಯರ ಮೇಲೆ ಕೂತಾರೆ ವೇದಿಕೆ ಮೇಲೆ. ನಮ್ಮ MR ಪಾಟೀಲ್ ಆಗಿರ್ಬೋದು, ನಮ್ಮ ಇನ್ನೊಬ್ಬರದು ಬಸಲಿಂಗಪ್ಪ ಗೌಡರು ಎಲ್ಲ ಇದೊಂದು ಟೀಮ್ ಇದು ತಗೊಂಡು ಅವಾಗ ಹಿಡಿದು ಒಂದು ಅಭಿಮಾನದಿಂದ ಕೈಲಿ ಖರ್ಚು ಮಾಡಿ ನಮ್ಮ ಸಮಾಜದವ್ರು ಆಗ್ಬೇಕು ಅಂತ ಅಭಿಮಾನದಿಂದ ಅಂತ ಇಡೀ ಇಂಡಿ ತಾಲೂಕಿನ ಜನ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು MLA ಅದೀವಿ, MP ತಾಲೂಕಿನಲ್ಲಿ ನಮ್ಮ ಸಮಾಜದ ಸಂಘಟನೆ ಮಾಡಿ ಇಲ್ಲಿ ನಮ್ಮ ಶಾಸಕರನ್ನ ಆಗಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ VH ಬಿರಾದಾರ್ ಗುರುಗಳೇ, ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಶಾಸಕರು, ಈ ಹೋರಾಟದ ಪೂಜ್ಯರ ಜೊತೆಗೆ ಹಗಲು ರಾತ್ರಿ ಇಡೀ ತಮ್ಮ ಒಂದು ಸೇವೆಯನ್ನ ಮಾಡಿದಂತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರವರೇ, ವೇದಿಕೆ ಮೇಲೆ ಉಪಸ್ಥಿತರು ಅಂತ ಎಲ್ಲ ಗಣ್ಯರೇ, ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಪತ್ರಕರ್ತ ಬಂಧುಗಳೇ, ಈಗಾಗಲೇ ಸಮಯ ಬಾಳಾಗಿದೆ. ಇಷ್ಟೊತ್ತಿನವರೆಗೆ ನೀವು ಕೂತಿದ್ದೆ ಬಹಳ ದೊಡ್ಡ ಪುಣ್ಯ. ಯಾಕಂದ್ರೆ ಎಲ್ಲ ಹಳ್ಳಿಯೊಳಗೆ 8ಕ್ಕೆ ಮಕ್ಕಳುಂತವ್ರು. ಇವತ್ತೇನೋ ಒಂದು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜಯಂತಿ ಉತ್ಸವದ ಜೊತೆಗೆ
स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। बीजापुर में पहली बार बिगॉस ऑनलाइन मल्टी डिलीवरी ऐप। अब सब कुछ 30 मिनट में आपके घर तक। फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी आपके डोर तक। चाहे तो आप प्ले स्टोर से इस ऐप को डाउनलोड